ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ರಾಥೋಡ್. ಇದು ಯೂಟ್ಯೂಬಲ್ಲಿ ನನ್ನ ಮೊದಲ ವಿಡಿಯೋ ಆಗಿರುತ್ತೆ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಫಸ್ಟ್ ವಿಡಿಯೋದಲ್ಲಿ ನಾನು ಡಿ ಫಾರ್ಮಸಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅಂದರೆ ಡಿ ಫಾರ್ಮಸಿ ಅಂದರೆ ಏನು, ಎಲಿಜಿಬಿಲಿಟಿ ಏನು, ಡ್ಯೂರೇಷನ್ ಏನು, ಮುಂದೆ ಸ್ಕೋಪ್ ಇದೇನಾ ಇಲ್ಲ, ಇವಾಗ ಸ್ಕೋಪ್ ಹೇಗಿದೆ, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಅಂತ. ಡಿ ಫಾರ್ಮಸಿ ಇದೊಂದು ಬೇಸಿಕ್ ಫಾರ್ಮಸಿ ಕೋರ್ಸ್ ಆಗಿರುತ್ತೆ. ಅಂದರೆ ಮೆಡಿಕಲ್ ಸ್ಟೋರ್ ಮತ್ತು ಬೇಸಿಕ್ ಫಾರ್ಮಸಿ ಪ್ರಾಕ್ಟೀಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಡಿ ಫಾರ್ಮಸಿ, ಡಿಪ್ಲೊಮಾ ಇನ್ ಫಾರ್ಮಸಿ, ಇದು 2 years ಕೋರ್ಸ್ ಆಗಿರುತ್ತೆ, ಪ್ಲಸ್ ಟ್ರೈನಿಂಗ್ ಇರುತ್ತೆ. ಮೆಡಿಕಲ್ ಫೀಲ್ಡ್ ಅಲ್ಲಿ ಫಾರ್ಮಸಿಸ್ಟ್ಗೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಅದು ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು. ಈ ಫಾರ್ಮಸಿ ಆದಮೇಲೆ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ಇಂದ ನೀವು ಆಸ್ ಎ ಫಾರ್ಮಸಿಸ್ಟ್ ಆಗಿ ರಿಜಿಸ್ಟ್ರೇಷನ್ ನ ಮಾಡಿಸ್ಕೋಬಹುದು. ಹಾಗೆ ಅದೇ ಸರ್ಟಿಫಿಕೇಟ್ ನ ಇಟ್ಕೊಂಡು ನಿಮ್ಮದೇ ಆದಂತಹ ಓನ್ ಮೆಡಿಕಲ್ ಸ್ಟೋರ್ನು ತಕ್ಕೋಬಹುದು. ಎಲಿಜಿಬಿಲಿಟಿ PUC ಸೈನ್ಸ್ ಪಾಸ್ ಆಗಿರಬೇಕು. ಕರಿಯರ್ ಅಪಾರ್ಚುನಿಟೀಸ್ ಯಾವ್ಯಾವ ಅಂದರೆ ಗೋರ್ಮೆಂಟ್ ಫಾರ್ಮಸಿಸ್ಟ್ ಅಂದರೆ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ನೀವು ಆ್ಯಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ಗೋರ್ಮೆಂಟ್ ಹಾಸ್ಪಿಟಲ್ ಅಂದರೆ ಯಾವ್ಯಾವ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತೀವಲ್ಲ, ಪ್ರೈಮರಿ ಹಾಸ್ಪಿಟಲ್, ಸೆಕೆಂಡ್ರಿ ಹಾಸ್ಪಿಟಲ್, ಡಿಸ್ಟಿಕ್ ಹಾಸ್ಪಿಟಲ್, ಟೆರ್ಷರಿ ಹಾಸ್ಪಿಟಲ್, ಹಾಗೆ ತಾಯಿ ಮತ್ತು ಮಗು ಆಸ್ಪತ್ರೆ MCH ಹಾಸ್ಪಿಟಲ್, ಅಲ್ಲಿ ನೀವು ಆ್ಯಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ಹಾಗೆ ಆಯುಷ್ ಹಾಸ್ಪಿಟಲ್, ಆಯುರ್ವೇದಿಕ್, ಯುನಾನಿ, ಅಲ್ಲಿನೂ ನೀವು ಆ್ಯಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ಹಾಸ್ಪಿಟಲಲ್ಲಿ ಆ್ಯಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಹಾಸ್ಪಿಟಲ್ ಫಾರ್ಮಸಿಸ್ಟ್. ಮತ್ತು ಕಮ್ಯುನಿಟಿ ಫಾರ್ಮಸಿಸ್ಟ್, ಕಮ್ಯುನಿಟಿ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಮೆಡಿಕಲ್ ಸ್ಟೋರ್ ಇರ್ತಾವಲ್ಲ, ಅದರಲ್ಲಿನೂ ನೀವು ಆ್ಯಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ಅಲ್ಲಿ ನೀವು ನಿಮ್ಮ ಲೈಸೆನ್ಸ್ನು ಕೊಡ್ಬೋದು, ಹಾಗೆ ನೀವು ಅಲ್ಲೇ ವರ್ಕ್ನು ಮಾಡ್ಬೋದು. ಆ್ಯಂಡ್ ಇನ್ನು ಬೇರೆ ಗೋರ್ಮೆಂಟ್ ಜಾಬ್ಸ್ ಯಾವ್ಯಾವ ಅಂದರೆ ರೈಲ್ವೆ ಫಾರ್ಮಸಿಸ್ಟ್, ಏಮ್ಸ್ ಫಾರ್ಮಸಿಸ್ಟ್, ESIC ಫಾರ್ಮಸಿಸ್ಟ್, CISF ಫಾರ್ಮಸಿಸ್ಟ್, ಬೇರೆ ಬೇರೆ ಅಪಾರ್ಚುನಿಟೀಸ್ ಇದ್ದೇ ಇರ್ತವೆ. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅಲ್ಲಿನೂ ನೀವು ವರ್ಕ್ ಮಾಡ್ಬೋದು ಆ್ಯಸ್ ಎ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ. ಹಾಗೆ ಇವು ರಿಟೇಲ್ ಫಾರ್ಮಸಿ ಚೇಂಜ್ ಇರ್ತಾವಲ್ಲ, MedPlus, ಅಪೋಲೋ, ಇಲ್ಲಿನೂ ನೀವು ಆ್ಯಸ್ ಎ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ಇವೆಲ್ಲ ಕರಿಯರ್ ಅಪಾರ್ಚುನಿಟೀಸ್. ನೆಕ್ಸ್ಟ್ ಅಡ್ಮಿಷನ್ ಯಾವ ಥರ ತಗೋಬೋದು? KSET ಥ್ರೂ ನೀವು ಅಡ್ಮಿಷನ್ ತೊಗೋಬೋದು. ಇವಾಗ KSET ಅಲ್ಲಿ ರ್ಯಾಂಕಿಂಗ್ ತುಂಬ ಜಾಸ್ತಿನೇ ಬಂದುಬಿಟ್ಟಿದೆ. 1,50,000 ಅದಕ್ಕಿಂತ ಜಾಸ್ತಿನೇ ಬಂದುಬಿಟ್ಟಿದೆ. ಅಂತಂದರೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ, ನೀವು ಡಿ ಫಾರ್ಮಸಿ ಮಾಡಲೇಬೇಕು ಅಂತಂದರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಥ್ರೂ ಅಡ್ಮಿಷನ್ನ ತೊಗೋಬೋದು. ಇನ್ನೊಂದು ಬೀಡ್ ಫಾರ್ಮಸಿ ಅಂತ ಒಂದು ವೆಬ್ಸೈಟ್ ಇದೆ, BEAD, ಬೀಡ್ ಫಾರ್ಮಸಿ. ಇದ್ರ ಮುಖಾಂತರನೂ ನೀವು ಅಡ್ಮಿಷನ್ನ ತೊಗೋಬೋದು. ಇದ್ರದ್ದು ಅಪ್ಲಿಕೇಶನ್ ನಾರ್ಮಲಿ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಅಪ್ಲಿಕೇಶನ್ನ ಬಿಡ್ತಾರೆ. ಸೀಟ್ಸ್ ಖಾಲಿ ಇದ್ವಂತಂದರೆ ಅದರ ಮುಖಾಂತರನೂ ನೀವು ಗೌರ್ಮೆಂಟ್ ಸೀಟ್ನ ತೊಗೋಬೋದು. ಡಿ ಫಾರ್ಮಸಿ ಆದಮೇಲೆ ನೀವು ಇನ್ನೂ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಅಂದರೆ ಡಿಗ್ರಿ ಅಡ್ಮಿಷನ್ ತೊಗೋಬೇಕಂದ್ರೆ ಲ್ಯಾಟ್ರಲ್ ಎಂಟ್ರಿ ಡೈರೆಕ್ಟ್ ಟು ಸೆಕೆಂಡ್ ಇಯರ್ ಇರುತ್ತೆ, B.Pharm ಸೆಕೆಂಡ್ ಇಯರ್ಗೆ ಇರುತ್ತೆ. ಇಲ್ಲಿನೂ ನೀವು CET ಬರಿಬೇಕಾಗತ್ತೆ. ಅಂದರೆ ಗೌರ್ಮೆಂಟ್ ಸೀಟ್ ಬೇಕಂದರೆ ಥ್ರೂ CET ನೀವು ಅಡ್ಮಿಷನ್ನ ತೊಗೋಬೋದು, ಅಥವಾ ಮ್ಯಾನೇಜ್ಮೆಂಟ್ ಥ್ರೂನು ಹೋಗ್ಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.